ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಗೆ ಸ್ವಾಗತ. ನೋಡ್ರಿ, ಇವತ್ತು ಎಲ್ರೂ ಕಬ್ಬನ್ ಪಾರ್ಕ್ ಹೋಗ್ತಾ ಇದೀವಿ. ಚಿನಿ ಎಲ್ಲಿ ಹೋಗ್ತಾ ಇದೀವಿ ಇವತ್ತು? ಕಬ್ಬನ್ ಪಾರ್ಕ್. ಎಂತಕ್ಕೆ ಹೋಗ್ತಾ ಇರೋದು? ಎಂಜಾಯ್ ಮಾಡೋಕ್ಕೆ. ನೋಡ್ರಿ, ಎಲ್ಲರೂ ರೆಡಿ ಇದ್ದಾರೆ. ಆಯ್ ಜಯಮ್ಮ, ನಮ್ಮ ಜಯಮ್ಮ ಎಲ್ಲರಿಗಿನ ಫಸ್ಟ್ ರೆಡಿ ಆಗಿದ್ದವ್ರೆ ಮಾಡೋಣ ಅಂತ. ನನಗೆ ಹತ್ರ ಯಾರ್ಯಾರು ಹತ್ತಿರ? ನಾನು ಚಿನಿ, ನೀನು ಪಪ್ಪ ಜೊತೆ ಹೋಗು. ನೋಡಿ ಫ್ರೆಂಡ್ಸ್, ಇವಳು ನನ್ನ ಮೇಕಪ್ ಹಾಕೋತಾಳೆ, ನನ್ನ ಲಿಪ್ಸ್ಟಿಕ್ ಹಾಕೋತಾಳೆ, ನಂದು ಬಿಂದಿ ಹಾಕೋತಾಳೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ಅಪ್ಪ ತಕ್ಕೊಟ್ಟಿರೋದು ಅದನ್ನೆಲ್ಲ ಅಂತಾಳೆ. ಇದು ನ್ಯಾಯನ? ನೀವೇ ಹೇಳಿ. ಯಾಕೆ ಹಾಕೊಂತೀಯ ನಂದು ಮೇಕಪ್ ಎಲ್ಲ? ನಿಮ್ಮಪ್ಪ ತಕ್ಕೊಟ್ಟಿರೋದ? ನಿನಗೆ ಅಂತ ತಕ್ಕೊಟ್ಟಿಲ್ವಲ್ಲ, ನಂದದು. ನೀ ಹೆಂಗೆ ಯೂಸ್ ಮಾಡ್ತೀಯಾ? ಅದೇ ನಾವು ಹುಡುಗಿನ ದಾಡ್ರಮ್ಮ ತಗೊಳ್ಳೋದು ನಾವು, ಯೂಸ್ ಮಾಡೋದು ಇವರು. ನೋಡಿ ಹೆಂಗೈತೆ ಕತೆ. ಏನು ಬೇಡ, ನಿನ್ಗೇನು ಬೇಡ. ವೆರಿ ಗುಡ್, ನನ್ನ ಮುದ್ದು ಮಗ. ಅದು ಇವ ಅವನ ಇವು ಮೇಕಪ್ ಪ್ರಾಣಿ. ಇದು ಕಾಯಿ ಮೇಕಪ್ ಪ್ರಾಣಿ. ಹಿಂದಿ ಎಲ್ಲ ನಂದೇ. ಎಲ್ಲ ಎತ್ಕೊಂಡ್ಬಿಟ್ಟು ನನಗೆ ಹೋಗ್ಬಿಡ್ತಾಳೆ. ನಮ್ಮ ಅಪ್ಪ ತಕ್ಕೋದು ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಕಬ್ಬನ್ ಪಾರ್ಕ್ ಅಲ್ಲಿರೋಂತ ಅಕ್ವೇರಿಯಂ ಬಂದಿದೀವಿ. ಏನು ಸೊ ವೀಕೆಂಡ್ ಆಗಿರೋದ್ರಿಂದ ರೇಟ್ ಜಾಸ್ತಿ ಇದೆ. ಇಲ್ಲಾಂದ್ರೆ 100 ರೂಪೀಸ್ ಒಬ್ರಿಗೆ. ವೀಕೆಂಡ್ ಅಲ್ಲಿ ಬಂದಿರೋದ್ರೆ, ಶನಿವಾರ ಬಂದಿರೋದಕ್ಕೆ 118 ರೂಪಾಯಿ ಒಬ್ರಿಗೆ. ಸೊ ನಾವು 7 ಜನ ಇರೋದು. 7 ಜನಕ್ಕೆ ಟಿಕೆಟ್ ಆಗಿದೆ. ಸೊ ಫಸ್ಟ್ ಇವಾಗ ಒಳಗಡೆ ಎಂಟ್ರೆನ್ಸ್ ಹೋಗ್ಬೇಕು. ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಇವತ್ತೆಲ್ಲ ನೋಡ್ಕೊಂತ ಇದ್ದಾನೆ ಹೆಂಗ್ ಹೋಗ್ಬೇಕು ಏನು ಅಂತ. ಏನಂತೆ? ಅಮ್ಮ ಫಸ್ಟ್ ಹೆಂಗ್ ಹೋಗ್ಬೇಕು ಅಂತ ಹೇಳ್ತಾ ಇದಾರಮ್ಮ. ಫಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹೆಂಗಿಂದ ಹೆಂಗ್ ಹೋಗ್ಬೇಕು ಅಂತ. ನೋಡಿ, ಇದು ವಾಟರ್ ಫಾಲ್ ತರ ಸ್ಟ್ರೀಮಿಂಗ್ ಲೈಟ್ ಆಗಿ. Just look hot water. Not hot water. ತುಂಬಾ ಚೆನ್ನಾಗಿ ತಣ್ಣಗಿದೆ ಪ್ಲೇಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನೋಡ್ತಿದ್ರಲ್ಲ ಇಲ್ಲಿ ನೋಡಿ, ಇಲ್ಲಿ ಗುಡ್ಡ ಸ್ಟ್ಯಾಚು ಇದೆ, ಕುತ್ಕೊಳ್ಳೋದಕ್ಕೆ ಆರಾಮಿದೆ. ಮತ್ತೆ ಮಕ್ಳುಗಳ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಒಂದು, ಹೇಳ್ಬೇಕಂದ್ರೆ ಒಳ್ಳೆ ಸೀನ್ ಇದೆ. ಮತ್ತೆ ಒಂದು ವೆದರ್ ಕೂಡ ತುಂಬಾ ಚೆನ್ನಾಗಿದೆ, ಮಕ್ಳುಗಳಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅಕ್ವೇರಿಯಂ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಇದೆ ಫಿಶ್ ಅಕ್ವೇರಿಯಂ. ಮೊದಲಿಗೆ ಮೀನಿಲ್ಲ, ಬರತ ಎತ್ಕೊಂಡ್ಬಿಟ್ಟವ್ರೆ. ಮೇಬಿ ಎಲ್ಲ ಇರುತ್ತೆ, ಬಟ್ ಕಾಣಿಸಲ್ಲ ಅಷ್ಟೇ. ಅದು ಹುಡುಕಕ್ ಅವುಗಳು ಇರೋದಕ್ಕೆ ಯಾವ ವೆದರ್ ಬೇಕೋ ಆ ರೀತಿ ವೆದರ್ ಇದ್ ಮಾಡಿರ್ತಾರೆ. ಅವು ಮೇಲೆ ಜಾಸ್ತಿ ಬರಲ್ಲ. ಎಗ್ಲೇಸ್ ಮಾಡವೆಲ್ಲ ಜಾಸ್ತಿ ಮೇಲೆ ಬರಲ್ಲ. ಆಕ್ಚುಲಿ ಕೆಳಗಡೆ ಒಂದು 1000 ಮೀನು. ಹೌದು, ಮತ್ತೆ ಮಕ್ಳಿಗೆ ಬೇಕಾಗಿರುವಂತ ಎಲ್ಲಾ ಗಿಫ್ಟ್ಸ್ ಗಳು ಬೇಕಾದ್ರೆ ಬೇಕು ಅಂದ್ರೆ ಮಕ್ಕಳಿಗೆ ಬೈ ಮಾಡಬಹುದು. ನಮ್ಮ ಮನೇಲಿ ಎಲ್ರಿಗೂ ಚಿಕ್ಕದಿದೆ, ಸಿಕ್ಕಾಪಟ್ಟೆ ಚಿಕ್ಕದಿದೆ. ಬೇಬಿಗಳು ರೈಟ್. ಎಸ್, ಇಟ್ಸ್ ಸ್ಮಾಲ್ ಒನ್. ಬೇಬಿಗಳು ಪ್ರಾನ್ಸ್ ಎಲ್ಲ ಇದು. ಪ್ರಾನ್ಸ್ ಕಾಣಿಸೋದೇ ಇಲ್ಲ, ತುಂಬಾ ಸ್ಮಾಲ್ ಸೈಜ್ ಇದೆ. ವರ್ಜಿನ್ ಅಲ್ಪ
ಸ್ಮಾಲ್ ಒನ್, ಚಿಕ್ಕದು ಇದೆಲ್ಲ. ಇದು ದೊಡ್ಡದು ಮತ್ತೆ ಮರಿಗಳು. ಇದುಗಳು ದೊಡ್ಡದು, ಇದು ದೊಡ್ಡದು, ಅದು ದೊಡ್ಡದು. ಅದು ತುಂಬಾ ಚಿಕ್ಕದಿದಾವೆ ಇದೆಲ್ಲ. ಫುಲ್ ಶಾಪಿಂಗ್. ಮೇಲ್ಗಡೆ ಹೋದ್ರೆ ನಿಮ್ಗೆ ಅಕ್ವೇರಿಯಂ ಇದೆ. ಕೇಳಿ ತುಂಬಾ ಚೆನ್ನಾಗಿದೆ. ಜಗದೀಶ್ ಅವ್ರಿಗಂತೂ ಹಿಂಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. 1800 ರೂಪಾಯಿ ನೋಡಿ ಬೇಕು ಒಂದು ಫಿಶ್ಗೆ. ಸೂಪರ್. ನಿಮ್ಗೆ ಬೇಕಿದ್ರೆ ಇಲ್ಲಿ ಬೈ ಮಾಡ್ಬೋದು. ಈ ಒಂದು ಜಾಗದಲ್ಲಿ ನಿಮ್ಗೆ ಬೇಕು ಅಂದ್ರೆ ಸೇಲ್ ಸಿಗುತ್ತೆ. ಫಿಶ್ ಗಳನ್ನ ಸೇಲ್ ತಗೋಬಹುದು. ಯಜಮಾನ್ರಿಗೆ 2 ಫಿಶ್ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಅವ್ರಿಗೆ ಏನು ಕೊಡೋದು, ಜಾಸ್ತಿ ಹೇಳಿದ್ರು ಅಂತ ಬೇಡ ಅಂತ ಹೇಳಿದ್ರು. ಒಂದು ಫಿಶ್ಗೆ 900, ಜೋಡಿ 1800 ರೂಪಾಯಿ ಅಂತೆ. ಅದಕ್ಕೆ ಯಜಮಾನ್ರು ಬೇಡ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಇದು ಇವಾಗ ಅಕ್ವೇರಿಯಂ ತುಂಬಾನೇ ಚೆನ್ನಾಗಿದೆ ಆಗಿ. Blue fish, video, blue fish, right? Sugar. No. This one also, video, blue there. ಅಲ್ಲಿದೆ ಇನ್ನೊಂದು $5 ಸಣ್ಣ. ಫಸ್ಟ್ ಟನಲ್ ಆಯ್ತು. ನೆಕ್ಸ್ಟ್ ಮೇಲೆ ಹೋಗ್ಬೇಕು. ಚೆನ್ನಾಗಿದೆ ಅಂದ್ರೆ ಈ ಬಿಸ್ಲಿಗೆ ಬೇಕಾದಕ್ಕೆ ನನಗ್ ಶಕೆ ಬರ್ತಾ ಇದೆ. ನೆಕ್ಸ್ಟ್ ಈ ರೀತಿ ಮೇಲೆ ಅಪ್ಸ್ಟೇರ್ಸ್ ಹೋಗ್ಬೇಕು. ಮತ್ತೆ ನಿಮಗೆ ತಿನ್ನೋದಕ್ಕಂತೂ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ಕೆಫೆಗಳಿದಾವೆ, ಐಸ್ ಕ್ರೀಮ್ ಪಾರ್ಲರ್ಸ್ ಇದಾವೆ, ನಿಮ್ಗೆ ಏನ್ ಬೇಕೋ ತಿನ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಮೇಲೆ ಹೋದ್ರೆ ಏನೋ ಒಂದ್ ಜಾಗ ಸಿಗುತ್ತೆ. ಸೊ ಇಲ್ಲಿ ಮೇಲೆ ಬರ್ತಿದ್ದಾಗೆ ನಿಮ್ಗೆ ಹ್ಯಾಂಗಿಂಗ್ ಮಾಡಿರೋಂಥ ಪಾಟ್ಸ್ ಗಳು ಸಿಗ್ತವೆ. ಚೆನ್ನಾಗಿದೆ ನೋಡೋದಕ್ಕೆ. ಎಲ್ರು ಒಳಗಡೆ ಹೋಗಿದ್ದಾರೆ ಆಲ್ಮೋಸ್ಟ್. ಸೊ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು ಎಂಟ್ರೆನ್ಸ್ ಅಕ್ವೇರಿಯಂಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ವೀಕೆಂಡ್ ಅಲ್ವಾ. ಇದೆಲ್ಲ ಜೀವಿಗಳೆಲ್ಲ ಮುಟ್ಬಾರ್ದು, ಪಾಯ್ಸನಸ್ ಥಿಂಗ್ ಅಂತಾನೆ ಹೇಳ್ತಾರೆ. ಇದೆಲ್ಲ ದಿಸ್ ಒನ್ ಆಲ್ಸೋ, ಬಟ್ ಡೋಂಟ್ ಟಚ್ ದಟ್ ಬಿಕಾಸ್ ದಟ್ ಪಾಯ್ಸನ್. ನೋಡಿ ಇದೆಲ್ಲ ಲೈಫ್ ಪ್ಲಾಂಟ್ಸ್ ಗಳು ಆಕ್ಚುಲಿ. ದಿಸ್ ಒನ್ ಆಲ್ಸೋ, ದಟ್ ಒನ್ ಆಲ್ಸೋ. ನೋಡಿ ಇದೆಲ್ಲ ಇದೆಲ್ಲ ಸ್ಪಾಂಜಸ್ ತರ ಇವೆಲ್ಲ ಕ್ರೀಚರ್ಸ್ ಇದೆಲ್ಲ. Nobody can touch one. Oh my god.
ಸ್ಮಾಲ್ ಥಿಂಗ್ ಅಲ್ಲೂ ಬೇರೆ ಕಲರ್ ಇತ್ತು. ಲೈಟಿಂಗ್ ತರ ಇದೆ ಎಂಜಾಯ್ ಮಾಡ್ತಾ ಇದಾರೆ ನೋಡ್ಕೊಂಡು. ಟ್ರಾನ್ಸ್ಪರೆಂಟ್ ತರ ಇದೆ. ನೋಡಿ ಬಹಳ ಇಷ್ಟ ಆಗಿದೆ ನನಗೆ. ಬಹಳ ಇಷ್ಟ ಆಗಿದೆ. ಇದು ಪಾಚಿ ಮೀನ್ ಟೈಪ್ ಅಲ್ವೇನ್ರಿ? ಪಾಚಿ ಮೀನು ಅದ್ ಕೆಳಗಡೆನೆ ದಪ್ಪ ಇರೋ ಹೊಟ್ಟೆ. ಚೆನ್ನಾಗಿ ಮಾಡಿದಾರಲ್ಲ, ಫೌಂಟೈನ್ ಟೇಬಲ್ ಮಾಡಿದ್ದಾರೆ ಎಲ್ಲಾ ಕಡೆ ಹಾಕಿಬಿಟ್ಟಿದ್ದಾರೆ, ಹೊಗೆ ಬರತ್ತ. ಜಾಗ ಇಲ್ಲ, ಅದಕ್ಕೆ ಹೋಗಂಗೆ ಅದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ಸ್ಪ್ರೇ ಬರುತ್ತೆ, ಟಾಪ್ ಆಗಿದೆ, ಸ್ಪ್ರೇ ಬರುತ್ತೆ ಮೇಲೆ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕೆ ಅದು. So, ಇದಕ್ಕಿನ್ನ ಮೇಲೆ ಇನ್ನೊಂದು ಫ್ಲೋರ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಈ ಫ್ಲೋರ್ ಮುಗಿದ್ರೆ ನೆಕ್ಸ್ಟ್ ಥೀಮ್ ಅಕ್ವೇರಿಯಂ ಅಂತಾರೆ, ಅದು ಇದೆ. ಸೊ ಅಲ್ಲಿ ಹೋಗೋಣ. ಸೊ ಎಂಟ್ರೆನ್ಸ್ ಮೇಲೆ ಹೋಗ್ತಿದ್ದಾಗೆ ಹೀಗೆ ಫಸ್ಟ್ ಈ ತರ ವಾಟರ್ ಫೌಂಟೇನ್ ತರ ಇದೆ, ಆಲ್ಮೋಸ್ಟ್ ಫೌಂಟೇನ್ ಟೈಪ್ ಅಲ್ಲಿ. ಕಮ್ಮಿ ಬೆಲೆ ಇರ್ಬೋದು, ಹಿಂಗೆಲ್ಲ ಸ್ಪೆಷಲ್ ಟೀ ಇದ್ರ ತರ ಕಾಣ್ತಿದೆ. ಕಡೆಯಿಂದ ಹೋಗ್ತಾ ಇದಾರೆ, ಆ ಕಡೆಯಿಂದ ನೋಡ್ಕೊಂಡ್ ಬರೋರು ಬರ್ತಾ ಇದಾರೆ. ವೈಬ್ ಆಗಿ ಫ್ರೆಂಡ್ಸ್ ಆಗಿ ರಿಲೇಟಿವ್ಸ್ ಜೊತೆ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ, ಒಳ್ಳೆ ವೈಬ್ ಕೊಡುತ್ತೆ. ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. ಗುಡ್ ವೈಬ್ಸ್, ಗುಡ್ ಇದ್ ಕೊಡುತ್ತೆ, ಸೀನ್ರಿ ಕೊಡುತ್ತೆ ನೋಡೋರಿಗೆ. ಪರವಾಗಿಲ್ಲ, ಇಷ್ಟ ಆಯ್ತು. ನೈಟ್ರೋಜನ್ದು ಒಳ್ಳೆ ನೋಡೋರಿಗೆ ಚೆನ್ನಾಗಿದೆ. ಇದು ಚಕ್ರ ತರ ಹಿಂಗಿಂದ ಹೋಗಿ ಮತ್ತೆ ನಿನ್ ಫಿಶ್ ಮಗ ಜಗದೀಶ್ ಬ್ಯಾಂಕ್ ತರ ಕಾಣಿಸ್ತಾರೆ. ಅಲ್ಲಡಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾವೆ, ಹಿಂಗೆ ಡ್ಯಾನ್ಸಿಂಗ್ ಖುಷಿ ಇದು. ಇದು ಜಗದೀಶ್ ಅಂತ ಹೇಳಿ 2 ಫಿಶ್ಗೆ 1800. ಎಲ್ಲಾ ಕಡೆ ನೈಟ್ರೋಜನ್ ಬೇಜಾನ್ ಯೂಸ್ ಮಾಡ್ಬಿಟ್ಟಾರೆ. ಅದೆಲ್ಲ ತಗೋಬಾರ್ದು ಮಕ್ಳು ಈ ಕಡೆಗೆ. ಸ್ಮೋಕಿಂಗ್ ಫಿಶ್ ಇದು. ನೈಟ್ರೋಜನ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಎಲ್ಲಾ ಕಡೆ, ಬಟ್ ಅದು ಒಳ್ಳೇದಲ್ಲ. ಹೌದು, ಅದಕ್ಕೆ ಹೇಳಿದ್ದು ಇದನ್ನ ಎಲ್ಲಾರ್ಗು ಫುಲ್ ಖುಷಿ ಆಗ್ತಿದ್ದಾರೆ. ಜಾನನು ಅಷ್ಟೇನೆ, ಲೈಕ್ ಟೈಗರ್ ತರ ಅಲ್ಲ. ಸೇಮ್ ಅಲ್ಲಿ ಫಸ್ಟ್ ಒನ್ ನೋಡಿದಲ್ಲ, ಅದ್ರಲ್ಲೇ ಬೇಬಿ ಅದು ಬರ್ತಾರೆ.
ಥೀಮ್ ಅಕ್ವೇರಿಯಂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನೋಡಿ. ಇಲ್ಲಿ ಬಾವಿ ತರ ಮಾಡಿದ್ದಾರೆ, ಸೂಪರ್ ಆಗಿದೆ ಆಕ್ಚುಲಿ ಥೀಮ್ಗಳು ಹೇಳ್ಬೇಕು ಅಂದ್ರೆ. ನಮ್ಗೆ ಎಲ್ಲ ಇರುತ್ತೆ ಬಟ್ ಎಲ್ಲ ಬಾಲ್ ನೆಕ್ಸ್ಟ್ ಅಕ್ವೇರಿಯಂ ಎಲ್ರಿಗೂ ಇಷ್ಟ ಆಯ್ತು. ಇಷ್ಟ ಆಯ್ತಾ ಚಿನ್ನಿ ನಿನ್ಗೂನು? ಸೂಪರ್ ಆಗಿತ್ತಂತೆ. ವಿಸಿಟ್ ಮಾಡಿ ಸೂಪರ್ ಆಗಿ. ವೀಕೆಂಡ್ ಅಲ್ಲಿ ಆಗ್ಬೋದು, ವೀಕ್ ಡೇಸ್ ಅಲ್ಲಿ ಆಗ್ಬೋದು, ಫ್ರೀ ಇದ್ದಾಗ ಯಾವಾಗ್ಲಾದ್ರೂ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಅಂದ್ರೆ ಇವಾಗ ಮಕ್ಳಿಗೆ ರಜಾ ಇರೋದ್ರಿಂದ ಫುಡ್ ಎಲ್ಲ ಸಿಗುತ್ತೆ ಕಂದ. ಇಲ್ಲೇ ಇದೆಯಲ್ಲ ಫುಡ್ ಕೋರ್ಟ್ ಇದೆ. ನಿಮ್ಗೆ ವೀಕೆಂಡ್ ಅಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ, 20 ರೂಪಾಯಿ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ 100 ರೂಪೀಸ್ ಒಬ್ರಿಗೆ. ಬಿಲೋ 3 ಇಯರ್ಸ್ ಇದ್ರೆ ಮಾತ್ರ ಕಡಿಮೆ ಇರುತ್ತೆ. ಅದ್ ಬಿಟ್ರೆ ಇಲ್ಲ ಎಲ್ರಿಗೂ ಸೇಮ್ ರೇಟ್ ಇರುತ್ತೆ. ಸೊ ಇವಾಗ ಇಲ್ಲ ಆಯ್ತು. ನೆಕ್ಸ್ಟ್ ಇವಾಗ ಬಾಲಭವನ್ ಹೋಗ್ತಾ ಇದೀವಿ. ಸೊ ಎಲ್ರು ಬಾಲಭವನ್ ನಡೀರಪ್ಪ. ಭವನ್ ಹೋಗೋಣ ಅಂತ ಹೋದ್ರೆ ಈ ಪಾರ್ಟಿ ಕ್ಯೂನಲ್ಲಿ ಇದೆ. ಈ ಕ್ಯೂನಲ್ಲಿ ನಿಂತ್ಕೊಂಡು ಹೆಂಗೆ ಟಿಕೆಟ್ ತಗೊಳ್ಳೋದು ಗೊತ್ತಾಗ್ತಿಲ್ಲ. ಟಿಕೆಟ್ ತಗೊಂಡ್ ಆಗ್ಬಿಟ್ಟಲ್ಲ ಹೋಗೋಣ. ಚಿನ್ನಿ ಟಿಕೆಟ್ ಅಲ್ಲಿ ಕೊಡೋದು ಮಗಳೇ, ಇಲ್ಲಿಂದ ಅಲ್ಲಿವರೆಗೂ ಇದೆ ನೋಡಿ ಕ್ಯೂ. ಈ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂಡ್ಬೇಕು ಬಂದು. ಕ್ಯೂ ಕಡಿಮೆ ಯಾವ್ದು ಇಟ್ಕೊಟ್ಟ? ಅದಕ್ಕೆ 50 ರೂಪಾಯಿ. ಏನು ಮಾಡಕ್ಕಾಗಲ್ಲ, ಜನ ಜಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂತೂ ಇಂತೂ ಒಳಗಡೆ ಬಂದ್ವಿ. ಬಂದ್ಮೇಲೆ ನೋಡಿದ್ರೆ ಇಲ್ಲಿ ಟ್ರೈನ್ಗಂತೂ ಯಪ್ಪ, ಅಲ್ಲಿ ಒಳಗಡೆಯಿಂದ ಸರ್ಕಲ್ ಬಿಟ್ಟೇನು ಆಚೆನು ಜನ ಸಿಕ್ಕಾಪಟ್ಟೆ ಇದಾರೆ. ಇವಾಗ ಹೆಂಗ್ ಮತ್ತೆ ಆ ಕಡೆಯಿಂದ ಒಂದ್ ರೌಂಡ್ ಬಂದು ಮತ್ತೆ ಹಿಂಗ್ ಒಂದ್ ರೌಂಡ್ ಹೋಗಿ ಅಲ್ಲಿ 2 ರೌಂಡ್ ಇದೆ. ಅಪ್ಪ ಇನ್ನು ಎಷ್ಟು ತಕ್ಕ ಗೊತ್ತಿಲ್ಲ. ಜಯಮ್ಮ ಬಿಸಿ ಆಗೋಳೆ, ಯಾರ ಮಾತಾಡ್ತಾಳೆ. ಕರೆಕ್ಟ್ ಆಗಿ 1 ಅವರ್ ಆಯ್ತು. ಇಷ್ಟ ಆಗ್ಬಿಟ್ಟಿದೆ ಜಗದೀಶ. ಯಾಕೋ ಜಗದೀಶ ಪಾಪ ಜಗ್ಗೆ ಅಷ್ಟು ಜಾಸ್ತಿ. 7 ಬಾಟ್ಲ ಖಾಲಿ ಮಾಡವಳೆ. ಇನ್ನ ಟ್ರೈನ್ ಬಂದಿಲ್ಲ, ನೋಡ್ಬೇಕು ಇನ್ನ ಎಷ್ಟೊತ್ತಿಗೆ ಬರುತ್ತೆ. ವೆಯ್ಟ್ ಮಾಡ್ತಾ ಇದೀನಿ. ಇನ್ನ ಇಷ್ಟು ಜನ ವೇಟಿಂಗ್ ಅಲ್ಲಿ. ಇವರೆಲ್ಲ ಆದ್ಮೇಲೆ ನಮ್ಗೆ ಗೇಟ್ ಓಪನ್ ಮಾಡ್ತಾರೆ. ಇಲ್ಲಿಂದ ನೆಕ್ಸ್ಟ್ ಅದು ಎಕ್ಸಿಟ್ ಹೋಗ್ತಾರೆ. ಅಂತ ಬಂದ್ವಿ. ಈಗ ಓಟ್ ಬರೋದ ಇದು ಟ್ರೈನ್ ಬರೋದ ಅಷ್ಟೇ ಬಾಕಿ ಇರೋದು. ಎಲ್ಲ ವೇಟಿಂಗ್ ಅಲ್ಲಿ ಇದಾರೆ. ಇನ್ನ ನೆಕ್ಸ್ಟ್ ಎಕ್ಸಿಟ್ ಈ ಕಡೆಯಿಂದ ಟ್ರೈನ್ ಬರುತ್ತೆ. ಹತ್ಬೇಕಾದ್ರೆ ಮಾತ್ರ ಈ ಕಡೆ, ಎಕ್ಸಿಟ್ ಏನಿದ್ರೆ ಆ ಕಡೆ. ಕಮ್ಮಿ ಸೈಡ್ ನಿಮ್ಗೆ ಆ ಕಡೆಯಿಂದ ಏನ್ ಬೇಕಾದ್ರೂ ಆಟ ಆಡ್ಬೋದು. ಫೈನಲಿ ಎಲ್ರು ಕುತ್ಕೊಂಡಾಯ್ತು. ಜಗದೀಶ ಸಮಾಧಾನ ಆಯ್ತಾ? ಜಾನು ಲೊಕಟಿಯಾ ಏನ್ ಜಾನು ಆಯ್ತಾ? ಸೊ ಎಲ್ರು ಕುತ್ಕೊಂಡಿದ್ದಾರೆ. ಇನ್ನು ಹರಡೋದೊಂದ್ ಬಾಕಿ. ಇನ್ನು ಸಿಕ್ಕಾಪಟ್ಟೆ ಜನ ಇದಾರೆ. ಇದು ಮೇಲೆ ಬ್ರಿಡ್ಜ್ ಬರುತ್ತೆ ಆ ಕಡೆ. ಇಲ್ಲಿ ನೀವು ಯಾವ್ಯಾವ ಪ್ಲೇಗಳನ್ನ ಆಟಗಳನ್ನ ಆಡ್ಬೋದು ಅನ್ನೋದಕ್ಕೆ ಒಂದ್ ರೌಂಡ್ ಯಾವ್ಯಾವ ಆಟ ಬೇಕು ನೀವು ಅಲ್ಲಲ್ಲಿ ಟಿಕೆಟ್ ತಗೋಬಹುದು. ಇಲ್ಲಾಂದ್ರೆ ನಿಮ್ಗೆ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಸಿಗುತ್ತೆ. ಈ ಒಂದು ಟ್ರೈನ್ ಬಂದು ದೊಡ್ಡವರಿಗೆ 30 ರೂಪಾಯಿ, ಚಿಕ್ಕ ಮಕ್ಳಿಗೆ ಬಂದು 10 ರೂಪಾಯಿ. ನೀವೆಲ್ಲಾ ಆಟ ಆಡ್ಬೇಕು ಅಂದ್ರೆ ನೀವು ಟಿಕೆಟ್ ಕೌಂಟರ್ ಅಲ್ಲೇ ತಗೋಬೇಕಾಗುತ್ತೆ. ಇಲ್ಲ ನಾನು ಸಿಂಗಲ್ ಆಟ ಆಡ್ತೀನಿ ಅಂದ್ರೆ ಅದಕ್ಕೂ ವ್ಯವಸ್ಥೆ ಇದೆ. ನೀವು ಬೇಕು ಅಂದ್ರೆ ಅದಕ್ಕೆ ಅಂತಾನೆ ತಗೋಬೇಕು ಸಪರೇಟ್ ಟಿಕೆಟ್. ಇದೆಲ್ಲ ಬಂದು ಸ್ಟೇಜ್ಗಳು, ಬಾಲ ವೇದಿಕೆ ಅಂತ ಇರೋದು ಬಂದು ಸ್ಟೇಜ್ ಇರುತ್ತೆ. ಅದು ನಿಮ್ಗೆ ಈ ಪ್ರೋಗ್ರಾಮ್ಗಳು ಇಟ್ಟಿರ್ತಾರೆ. ಅವಾಗ ಆ ಸ್ಟೇಜ್ ಅಲ್ಲಿ ನಿಮ್ಗೆ ಡ್ಯಾನ್ಸ್ಗಳು ಮತ್ತೆ ಡ್ರಾಯಿಂಗ್ ಕಾಂಪಿಟೇಷನ್ಗಳನ್ನ ಅರೇಂಜ್ ಮಾಡ್ತಾರೆ ಇಲ್ಲಿ.
ನಾನ್ ಡ್ರಾಯಿಂಗ್ ಕಾಂಪಿಟೇಷನ್ ಸರಿ ಹೇಳಿ ನಾಟ್ ಹಿಯರ್ ಬಾಲಭವನ್ ಬಂದಿಲ್ಲಲ್ಲ. ನಾವ್ ಅವಾಗ ಚಿಕ್ಕವರಿದ್ದಾಗ ಬಾಲಭವನ್ ಬಂದಿದ್ವಿ ಕಾಂಪಿಟೇಷನ್ಗೆ, ಡ್ರಾಯಿಂಗ್ ಕಾಂಪಿಟೇಷನ್ಗೆ. ಆದ್ರೆ ನಾನು ಈ ಕಾಂಪಿಟೇಷನ್ ಅಲ್ಲ. ಫಸ್ಟ್ ಇದು ಅನ್ಸುತ್ತೆ ಬೇರೆ ಮಿಕ್ಕಿದ್ದು. ಒಂದು ಸರ್ಕಲ್ ಬರುತ್ತೆ, ಟಾಯ್ಲೆಟ್ ವ್ಯವಸ್ಥೆನೂ ಇದೆ. ನಾನು ಅದು ಬೇಡ ಕಂದ. ಆಲ್ರೆಡಿ ನೋ ದಟ್ ಒನ್ ಟ್ಯಾಂಪೋಲಿನ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ರೈಟ್. ಫಸ್ಟ್ ಈ ಕಡೆಯಿಂದ ಎಂಟ್ರೆನ್ಸ್. ಈ ಕಡೆಯಿಂದ ಎಂಟ್ರೆನ್ಸ್ ಇತ್ತು, ಬಟ್ ಇವಾಗ ಎಂಟ್ರೆನ್ಸ್ ಓ ಕೋತಿಗಳು. ಸಪ್ರೇಟ್ ಇದೆ. ಮತ್ತೆ ಮಂಕೀಸ್ ಇದಾವೆ. ಇದು ಬಂದು ನಾವು ಬೋಟಿಂಗ್ ಬರೋದು. ಬೋಟಿಂಗ್ ಕಾಲ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ವೇಟಿಂಗ್ ಅಲ್ಲಿ ಇದ್ದಾರೆ. ಹೌದೌದು, ಸಿಕ್ಕಾಪಟ್ಟೆ ಜನ ಇದಾರೆ. ಇಲ್ಲಿ ಫೌಂಟೇನ್ ಬೇರೆ ಇದೆ, ಫೌಂಟೇನ್ ಮಾಡಿದ್ದಾರೆ ಇಲ್ಲಿ. ವೇಟಿಂಗ್ ಸಿಕ್ಕಾಪಟ್ಟೆ ವೇಟಿಂಗ್ ಇದೆ. ಫೌಂಟೇನ್ ಇದು ಮಕ್ಕಳುಗಳಿಗೆ ಖುಷಿ ಪಡೋದಕ್ಕೆ ಎಲ್ಲಾ ರೀತಿ ವ್ಯವಸ್ಥೆನೇ ಇದೆ. ಬಟ್ ಬೋಟಿಂಗ್ ಒಂದು ಎರಡೇನೋ ಇದೆ ಅಷ್ಟೇ ಬೋಟ್ ಅನ್ಸುತ್ತೆ. ಅದು ಹೋಗಿ ಬರೋವರೆಗೂ ವೇಟ್ ಮಾಡ್ಬೇಕಪ್ಪ ಇದ್ರು. ಈಗ ನೆಕ್ಸ್ಟ್ ಟನಲ್ ಬರುತ್ತೆ. ಇಲ್ಲಿ ಕಟ್ಟಾರೆ, ಎಲ್ರು ಬಾಯ್ ಮಾಡ್ತಾ ಇದಾರೆ. ಮಕ್ಕಳಿಗೆ ಟನಲ್ ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ಟನಲ್ ವ್ಯವಸ್ಥೆ ಮಾಡಿರೋದು, ಮಕ್ಕಳುಗಳು ಖುಷಿ ಪಡ್ಲಿ ಅಂತ. ಎಂಜಾಯ್ ಬೇಬಿ. ಅದು ಬೋಟಿಂಗ್ ಎಂಟ್ರೆನ್ಸ್, ಅದು ಯು ಕ್ಯಾನ್ ಗೋ ದೇರ್. ಅದು ಮರಿಯಾನೆ ಇದೆಯಲ್ಲ, ಅದಕ್ಕೆ ನರ್ವೆಲ್ ಯಾಕೆ ಹೇಳ್ತೀಯ? ಯಪ್ಪ, ನಾನ್ ಕುತ್ಕೊಂಡಿರೋದ್ರಿಂದ ಟ್ರೈನ್ ನಡೀತಾ ಇಲ್ಲ ಅಂತ ಡೌ ಮಾಡ್ತಾ ಎತ್ತಾಡ್ಕೊಡ್ಬೇಕಂತ ಆಚೆಗೆ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಅಂತ ಇರೋದು ಪಾರ್ಕು. ಬಟ್ ವೆದರ್ ತುಂಬಾನೇ ಕೂಲ್ ಆಗಿದೆ ಆಕ್ಚುಲಿ. ಒಳಗಡೆ ಆಚೆ ಇರೋ ಬಿಸಿಲು ಇಲ್ಲಿ ಕಾಣಿಸ್ತಿಲ್ಲ ಆಕ್ಚುಲಿ. ನಮ್ಗೆ ಹೇಳ್ಬೇಕು ಅಂದ್ರೆ ಬಿಸಿಲಿಗೆ ಬಿಸಿಲಿನ ಹಬೆ ನಮ್ಗೆ ಅಷ್ಟೊಂದು ಫೀಲ್ ಆಗ್ತಾ ಇದೆ. ಮರಗಳಿದೆ, ಸ್ಪೆಷಲ್ ಲೈಟ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ ಹೇಳ್ಬೇಕಂದ್ರೆ. ರೋಪ್ ಎಲ್ಲ ಇದೆ, ಚೆನ್ನಾಗಿದೆಲ್ಲ. ಮಕ್ಳಿಗೆ ಆಟ ಆಡೋದಕ್ಕೆ ಎಲ್ಲಾ ರೀತಿ ವ್ಯವಸ್ಥೆನೇ ಇದೆ. ಇದಕ್ಕೇನು ಏನು ಅಮೌಂಟ್ ಕೊಡೋ ಅಷ್ಟಿಲ್ಲ. ದೊಡ್ಡವ್ರ ಆಟಕ್ಕೆ ಮಾತ್ರ ನೀವು ದುಡ್ಡು ಕೊಡ್ಬೇಕು, ಇದಕ್ಕೆಲ್ಲ ನೀವು ದುಡ್ಡು ಕೊಡೋಷ್ಟೇ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಗ್ರೀನ್ ಇರುತ್ತೆ, ಗ್ರೀನು ಅಷ್ಟೇನೆ. ಹಸಿರು ತುಂಬಾನೇ ಚೆನ್ನಾಗಿದೆ, ಗ್ರೀನ್ ಚೆನ್ನಾಗಿದೆ. ಸುತ್ತಾಡೋರೆಲ್ಲ ಆರಾಮಾಗಿ ಸುತ್ತಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಆಲ್ಮೋಸ್ಟ್ ಬಂದಾಯ್ತು. ರೌಂಡ್ ಬಂತು. ಇವಾಗ ನೆಕ್ಸ್ಟ್ ಹೇಳಿದು ನಮ್ಗೆ ಯಾವ್ಯಾವ ಆಟ ಬೇಕು ನಾವು ಆಟ ಆಡ್ಬೋದು. ಒಬ್ರು 30 ರೂಪಾಯಿ, 210 ರೂಪಾಯಿ. 7 ಜನಕ್ಕೆ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ರಿಗೂ ಸೇಮ್. ಫಸ್ಟ್ ಹೋಗ್ತಾ ಇದೀವಿ ಡ್ರ್ಯಾಗನ್ ಟ್ರೈನ್. ಎಲ್ರಿಗೂ ಎಕ್ಸೈಟ್ ಆಗ್ತದೆ. ಜಗದೀಶ ಓಯ್, ಜಾನಿ
ಇಲ್ಲ ಇನ್ನೊಂದು ಹಾಯ್ ಇದೆಲ್ಲ ಎಲ್ರು ಐಸ್ ತಿಂತಾವ್ರೆ. ಚಿಕ್ಕ ಮಗುಗೆ ಚಿಕ್ಕ ಐಸು. ಅಲ್ವಾ ದೊಡ್ಡ ದೊಡ್ಡ ಐಸು. ಹಾಯ್ 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 ಹಾಯ್. ಚಾಕ್ಲೇಟ್ ಒಬ್ಬರದು, ಇವಳ್ದು ಚಾಕ್ಲೇಟ್, ಇವಂದು ಬಟರ್ ಸ್ಕಾಚ್, ಅಪ್ಪಂದು ವೆನಿಲ್ಲಾ, ಎಲ್ಲಾರ್ದು ಬ್ಲಾಕ್ ಕರೆಂಟ್. ನಿಮ್ದು ಯಾವ ಫ್ಲೇವರ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ಗೆ ಬ್ಲಾಕ್ ಕರೆಂಟ್. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ಸ್ಟೇಜ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಬಂದು ಬಾಲ ವೇದಿಕೆ ಅಂತಾರೆ. ಈ ಬಾಲ ವೇದಿಕೆಯಲ್ಲಿ ಈ ಇಂಡಿಪೆಂಡೆನ್ಸ್ ಡೇ ದಿವಸ ಅಂದ್ರೆ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲಾ ಸ್ಕೂಲ್ಗಳಿಂದ ಮಕ್ಳುಗಳು ಬರ್ತಿದ್ರು. ಬಂದು ಈ ಡ್ರಾಯಿಂಗ್ ಕಾಂಪಿಟೇಷನ್, ಪಾತ್ರಾಭಿನಯ, ಈ ರೀತಿ ಎಲ್ಲಾ ಕಾಂಪಿಟೇಷನ್ಗಳನ್ನ ಇಲ್ಲಿ ಮಾಡ್ತಾರೆ. ಸೊ ಈಗ ರೀಸೆಂಟ್ ಆಗಿ ನಡೆದಿದೆ. ನನಗೆ ಜಾಸ್ತಿ ಇಷ್ಟ ಆಗಿದ್ದು ಇಲ್ಲಿ ಈ ರೀತಿ ಕಿಂಡಿ ತರ ಮಾಡಿರೋದು, ಓಬವ್ವನ್ ಕಿಂಡಿ ತರ ಮಾಡಿರೋದು ಚೆನ್ನಾಗಿದೆ. ಮತ್ತೆ ಆರಾಮಾಗಿ ಕುತ್ಕೊಂಡು ಇಲ್ಲಿದೆ ಕಿಂಡಿ ಓಬವ್ವನ ಕಿಂಡಿ ಅದು. ಮತ್ತೆ ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು, ಆ ರೀತಿ ಇದೆ ಪ್ಲೇಸ್. ಚೆನ್ನಾಗಿದೆ. ಎಲ್ಲ ಈ ರೀತಿ ಮನೆಯಿಂದ ಊಟಗಳನ್ನ ತಗೊಂಡು ಊಟ ಮಾಡ್ತಿರ್ತಾರೆ. ಇದು ಬಂದು ಸ್ಕೇಟಿಂಗ್ ಆಡೋದಿಕ್ಕೆ ಅಂತ ಬಿಟ್ಟಿದ್ದಾರೆ. ಯಾರಿಗಾದ್ರೂ ಇಷ್ಟ ಇದ್ರೆ ತಗೊಂಡ್ ಬಂದು ಇಲ್ಲಿ ಸ್ಕೇಟಿಂಗ್ ಆಡ್ಬೋದು. ಎಲ್ರು ಆರಾಮಾಗಿ ರೆಸ್ಟ್ ಮಾಡ್ತಾ ಇದಾರೆ. ವೆದರ್ ತುಂಬಾನೇ ಕೂಲ್ ಆಗಿರ್ತಲ್ಲ. ನೆಕ್ಸ್ಟ್ ಬರೋದು ಮಕ್ಳುಗಳದ್ದು ಆಟ ಆಡೋದು, ಪ್ಲೇ ಏರಿಯಾ. ಜಗ್ಗೀಶ್ ಆಟ ಆಡ್ತಾನೆ. ಜಗ್ಗೀಶ್ ಆಟ ಆಡ್ತಾನೆ. ದೇವ್ರೆ, ಮಕ್ಳುಗಳಿಗೆ ಅಡ್ವೆಂಚರ್ ಇದೆ. You can go without slipper. You have to. Why ma? Why kakena? ಅಷ್ಟೇ ಮೀಟ್ರಪ್ಪ. ತಿರುಗ್ಬಿಟ್ಟು ಇಳಿಬೇಕಮ್ಮ ಅದು. ಅಲ್ಲಿಂದ ಇಳಿಬೇಕು ನೋಡಿ ಹೋಗಿ. ಅಯ್ಯೋ ದೇವರ, ತಿರುಗ್ಬಿಟ್ಟು ಇಳಿಬೇಕು ಕಣೆ, ಜಾಗನೇ ಇಲ್ಲ ಅಂತಾಳಲ್ಲಪ್ಪ ಇವಳು. ಹೌದಮ್ಮ, ಹಂಗಿಂದ ಇಳಿಬೇಕು. ಹೋಗಮ್ಮ ಅತ್ತಮ್ಮ. ಮತ್ತೆ ನೀನ್ ನೆಕ್ಸ್ಟ್ ಓಕೆ. ಅಲ್ಲಿದೆ ನೋಡ, ಗ್ಯಾಪ್ ಅಲ್ಲಿ ಕಾಲಿಡ್ಬೇಕು. ಓಕೆ, ಹೋಗು 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 ಹೋಗು. ಇನ್ನೂ ಇದೆ.
ನೋಡ ಆ ತರ ಕ್ರಾಸ್ ಮಾಡ್ಬೇಕು, ಕಾಲು ಕ್ರಾಸ್ ಮಾಡಿ ಇಳಿಬೇಕು. ಓಕೆನಾ? ಚಿಕನ್ ಗೋ ಅಲ್ಲಿ ವೆಯ್ಟ್ ಮಾಡು, ನೀನ್ ಅವಳು ಬರ್ತಾ. ನಾನು ಆಗ ಇಟ್ಕೊತೀನಿ. ನೀನ್ ಹೋಗಿ ಬರ್ತಾ. ಇನ್ನ ಎಷ್ಟು ಭಯ ಬೀಳ್ತೀಯ ಈ ವಯಸ್ಸಲ್ಲಿ. ಹಿಂಗ್ ಹತ್ತಾ ಇದ್ರ ಮೇಲೆ ಆ ಕಡೆ ಇಳಿಯೋದು. ನಿಲ್ಬೇಕು ಕಾಲ್ನ ಅದೇ ಆ ಹುಡ್ಗಂಗಿರೋಷ್ಟು ಧೈರ್ಯ ನೀವು ಇಲ್ಲ. ಬರ್ತಾ ಇರಪ್ಪ ನಿಮಿಷ ಇರಪ್ಪ. ವಾಪಸ್ ಬಂದ್ಬಿಟ್ಲು. ದಾರ ಕಟ್ ಮಾಡಂಗೆ 2 ಕೈಲು. ಗಾನ ಡೋಂಟ್ ಟಚ್. ಫುಲ್ ಖುಷಿ ಆಗ್ಬಿಟ್ಟಾರೆ. ಓಕೆ ಏನ ಕಮ್ಮಿ ಉಯ್ಯಾಲೆಗಳು ಅಷ್ಟೇ ತುಂಬಾನೇ ಇದು ಜಾಸ್ತಿ ಮಾಡಿದ್ದಾರೆ. ಚೆನ್ನಾಗಿದೆ. ಬಿಡಬಾರ್ದು, ಬೇಡ ಹಂಗೆ ಆಯ್ತು ಪರವಾಗಿಲ್ಲ. ಕಾಲಿಡು ಮೇಲೆ, ಅದ್ರ ಮೇಲೆ ಕಾಲಿಡು. ಅಲ್ಲಿ ಪಾಪ ಎದಳ್ಯಾ ಇವಾಗ ಹೋಗು. ತಳ್ಬೇಡ. ತಳ್ಳಬೇಡ್ದು ಹಂಗೆ. ಯಾಕವಳು ಹಂಗ್ ತಳ್ತಾಳೆ? ಭರತ ಬಂದಾಯ್ತು. ಮಮ್ಮಿ 2ನೇ ಸಲ ಹೋಗ್ತಾ ಇರೋದವ್ರ. ಈಗ ಇನ್ನೊಂದ್ಸಲಿ ಹೋಯ್ತಾ ಇರೋದು. ಅವರಿಬ್ರು ಆ ಕಡೆ ಹೋದ್ರು ಮಮ್ಮಿ. ಅಯ್ಯೋ ಈ ಮಕ್ಳುಗಳು ಬಂದ್ರೆ ಇವ್ರು ಹಿಂದೆನೆ ತಿರ್ಗಾಡೋದ ಇರುತ್ತೆ. ಎಲ್ಲೆಲ್ಲ ಹೋಯ್ತಾರೆ ಅಂತಾನೆ ಗೊತ್ತಾಯ್ತಾ ಇಲ್ಲ ನನ್ಗೆ. ಗೊತ್ತಿಲ್ಲ. ಬನ್ನಿ ಅಯ್ಯೋ ದೇವ್ರ. ಭರತ ನೀನ್ ಹಂಗಿಂದಾನೆ ಹೋಗಪ್ಪ, ನಿನ್ ಕೈಲಿ ಆಗಲ್ಲ. ತಲೆ ಹೊಡ್ಕೊಂತೀಯ ಹತ್ತಾನ ಇದೆ. ಭಯ ಬೀಳ್ತಾನಪ್ಪ ಅದಕ್ಕೆ ನೋಡಲ್ಲಿ. ತಲೆ ಬಸ್ಕೊಂಡು ಹೋಗು, ಹೋಗ್ಬೇಡಕ್ಕೆ. ಹುಷಾರು. ಸೆಕೆಂಡ್ ಬಿಟ್ಟಿದ್ದೀವಿ. ಅದಕ್ಕೆ ಅವ್ರು ಕನ್ನಡ ಕೇಳ್ತಾ ಇದ್ದಿದ್ರಲ್ಲ ಆಡ್ತೀನಿ ಅಂತ. ನೋಡಕ್ ಚೆನ್ನಾಗಿರುತ್ತೆ ಆಡಕ್ಕೆ. ಹೆಂಗ್ ತಿರ್ಕೊಂಡ್ ಬರೋದಿಕ್ಕೆ. ಬನ್ನಿ ಪಾಕ್ ಬನ್ನಿ. ಓಕೆ ಲಾಸ್ಟ್ ಜಾನು, ಲಾಸ್ಟ್ ರೌಂಡ್. ಓಕೆ
ಗಾನ ಬಂದು ಸಾರಿ ನೆಕ್ಸ್ಟ್ ಜಾನ ಬರ್ತಾ ಇದ್ದಾಳೆ. ಟ್ರೈ ಮಾಡ್ತಾ ಇದ್ದಾನೆ, ದಾಹ ಆಗದೆ ಇರೋ ಕೆಲ್ಸ. ಚಾನ್ಸ್ ಇಲ್ಲ ಇದು ಆಡಕ್ಕೆ. ಪುಷ್ ಮಾಡು, ಪುಷ್ ಯುವರ್ ಬಾಡಿ, ಜಸ್ಟ್ ಪುಷ್ ಯುವರ್ ಬಾಡಿ. You have to push your body. ಹೋಗ್ಬೇಕು ಅಂತ Round ಅಷ್ಟೇ ಕಂಪ್ಲೀಟ್ ಹೇಳಿದ್ಯಾ ಈ ಆಂಗಲ್ ತೆಗ್ತಾ ಇದ್ರು ನೋಡು. ಎಲ್ಲ ಇವರಿಬ್ರು ಏನೋ ಅಲ್ದ ಬಾಗ್ತಾವ್ರೆ. ಇನ್ನ 2 ರೌಂಡ್ ಐತೆ ದಿಶ್. ನಾಳೆ ಇನ್ನ 2 ರೌಂಡ್. ಸಂಡೇ ಅರ್ಧ ಗಂಟೆ ಆಗಿದೆ. ಅಂತೂ ಇಂತೂ ಕಾಯ್ದಿದ್ದಕ್ಕೂ ಇವಾಗ ಬೋಟ್ ಸಿಕ್ಕಿದೆ. ಆಗೋದು ಆಗತ್ತಾ? ಓಕೆ ಇದೆ ನಡಿ, ಆಗತ್ತೆ ಕಣ. ಈ ಅಮ್ಮ ಸೀರೆ ಮುಂದೆ ತಲೆನೋವಾಗಿದೆ. ಜಾನಿ ಕರ್ಕೊ, ಜಾನನ್ ತೊಡೆ ಮೇಲೆ ಕೂರ್ಸ್ಕಪ್ಪ. ಫಸ್ಟ್ ಕರ್ಕೊ ನೀನು. ಎಲ್ಲಿ ಜಗದೀಶ ಜಾಗ ಫೈನಲಿ ಕುತ್ಕೊಂಡಾಯ್ತು ಜಗದೀಶ. ಕಾಯ್ದು ಸಮಾಧಾನ ಆಯ್ತು ಕಣ ಮರೆಯ. ಕಾಣ್ತಾನೆ ಇಲ್ಲ. ಬರುತ್ತಾ ಇಲ್ಲಿ ವಾಪಸ್ ಏರಿಯಾಕ್ ಬರೋಣ ಅಂತ ಬದೈತಿ. ಅಲ್ಲ ಒಂದ ಮಾಡಿದ್ದ ಕಾಯ್ದಿದ್ದಕ್ಕೆ ಇವಾಗ ಅದು 5 ನಿಮಿಷ ಓಡ್ತದ ಅಷ್ಟೇ ಬೋಟ್ ಅಷ್ಟೇ. ಶೇಕಿಂಗ್ ಸ್ಟಾರ್ಟ್. ಹುಷಾರು. ಫೌಂಟೇನ್ ಸೂಪರ್ ಇದೆ ಆಕ್ಚುಲಿ ಅಲ್ಲ. ಎಂತ ಮಾಟ. ಶೇಕಿಂಗ್ ಫಿಶ್ ಈಚ್ ಹೊಡಿಯಕ್ ಬರಲ್ಲ ನನಗೆ, ಈಚ್ ಹೊಡಿಯೋದು ನೋಡಕ್ ಬರುತ್ತೆ. ಶೇಕಿಂಗ್ ಫಿಶ್ ನೀಟು ಅಂತಲ್ಲ. ಇಲ್ಲೇ ರಕ್ಷಿತವ್ರ ಮನೆ ಎಲ್ಲಾರ್ಗು ಡ್ಯಾನ್ಸ್ ಮಾಡ್ತಿದೀವಲ್ಲ, ಎಲ್ರು ಡ್ಯಾನ್ಸ್ ಮಾಡ್ತಾವ್ರೆ. ಅಮ್ಮ ದೇವ್ರೆ, ಹೋಗಿ ಅಂತೆ ಸಗನೇ ಹೇಳ್ತಾಳ ನೋಡ. ನಾವ್ ಆಟೋ ಡ್ಯಾನ್ಸ್ ಮಾಡ್ತೀಯಾ? ಸಾಕ ಪ್ಯಾರಿಸ್ ಬರತ್ ಬರತ್ ಹೆಂಗಿದೆ? ಹೆಂಗಿದ್ಯಪ್ಪ? ನಮ್ ಸ್ವಲ್ಪ ಹೇಳ್ಕೊಬಿಟ್ಟಾಳೆ ಡ್ಯಾನ್ಸ್ ಮಾಡಂತ. ಟ್ರೈನಲ್ಲಿ ಆಗ ಲೈವ್ ಮಾಡ್ತಾವ್ರೆ. ಇಲ್ಲಿ ಬೋಟಿಗೆ ಹೋದ್ರೆ ಇಲ್ಲಿ ಡ್ಯಾನ್ಸಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ. ಬೋಟ್ ಡ್ಯಾನ್ಸ್. ಬೋಟ್ ಡ್ಯಾನ್ಸಿಂಗ್ ಏನ್ ಜಗದೀಶ? ಬೋಟ್ ಡ್ಯಾನ್ಸ್ ನಾನು ನೋಡ್ತಾ ಇದ್ದೀನಿ. ಬೋಟು ಆಡು ಅಂತ. ಸೊ 2 ರೌಂಡ್ ಕಂಪ್ಲೀಟ್ ಆಯ್ತಾ ಬಂತು.
ಅಷ್ಟು ಜನ ವೇಟಿಂಗ್ ಅಲ್ಲಿ ಇದ್ದಾರೆ. 6 ಗಂಟೆ ಆಗುತ್ತೆ ಅವ್ರದೆಲ್ಲ. ಯಾವಾಗ ಬೇಕು ಅಂತ ಹೇಳಿದ್ರೆ ಆಯ್ತು ಆಲ್ರೆಡಿ 4:20. ಟೈಮ್ ಪಕ್ಕ 4:20 ಕುತ್ಕೊಂಡಿದ್ದೆ 5 ನಿಮಿಷ. ಒಂದ್ ಗಂಟೆ 5 ನಿಮಿಷ ಹೋಗಿ ಬಂದಿದ್ದು ಬರೀ 5 ನಿಮಿಷ ಅಷ್ಟೇನೆ. ಆದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ವಾ? ಹೌದು. ನೋಡ್ಕೊಂಡ್ ಬಂದಿದ್ದಾಯ್ತು. ಬಟ್ ಇಲ್ಲಿ ಯಾವ್ದೋ ಒಂದ್ ಮಗು ಮಿಸ್ಸಿಂಗ್ ಆಗಿದೆ. ನಾನ್ ಕೇಳೋದಿಷ್ಟೇ, ಮಕ್ಳನ್ನ ನೀವ್ ಆಚೆ ಕರ್ಕೊಂಡ್ ಬಂದಾಗ ದಯವಿಟ್ಟು ಅವ್ರನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಸಾಕಾಗಲ್ಲ. ಅದು ಈ ಮಗುಗೆ ಮಾತು ಬೇರೆ ಬರಲ್ವಂತೆ. ಎಷ್ಟು ಕೇರ್ ತಗೊಂಡ್ರು ಮಕ್ಳುಗಳು ಎಲ್ಲಿನೂ ಬಿಡಲ್ಲ. ಮಾತು ಬರಲ್ವಂತೆ. 4 ವರ್ಷದ ಮಗು, ಮಾತಿನ್ನೂ ಬರಲ್ಲ. ದೇವ್ರೆ, ಇಂಥ ಟೈಮ್ಗಳಲ್ಲಿ ಮಕ್ಳುಗಳು ಎಷ್ಟು ಜೋಪಾನ ಮಾಡ್ಕೊಳ್ತೀವೋ ಅಷ್ಟು ನಮ್ಗೆ ಒಳ್ಳೇದು. ಸೊ ನೀವೇನಾದ್ರೂ ಮಕ್ಳನ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ದಯವಿಟ್ಟು ಹುಷಾರಾಗಿರಿ. ಈ ರೀತಿ ಬಿಟ್ಟು ಹುಡ್ಕೋ ಪರಿಸ್ಥಿತಿ ಇರೋದಿಲ್ಲ. ಈಗ ಬಂದು 3D ಹ್ಯಾಲೋಗ್ರಾಮ್. ಇಲ್ಲ ಅದೆಲ್ಲ ಬರುತ್ತೆ, ಬಟ್ ಇವತ್ತೇ ನಾವು ಸ್ಟೇಜ್ ಬರ್ತಾ ಮತ್ತೆ ಇದು ಫಸ್ಟ್ ನನಗ್ ಗೊತ್ತಿರೋ ಪ್ರಕಾರ ಇಲ್ಲಿ ಫಿಶ್ ಅಕ್ವೇರಿಯಂ ಇತ್ತು. ಮತ್ತೆ ಇದು ಇವಾಗ ಹಾಲ್. ಇದು ಆಕ್ಚುಲಿ ಈ ಹಾಲ್ ಬಂದು ಇಲ್ಲಿ ಹೇಳಿದ್ನಲ್ಲ ಅವಾಗ್ಲೇ ಪ್ರೋಗ್ರಾಮ್ ನಡೀತಿರ್ತವೆ ಅಂತ. ಸೊ ಆ ಪ್ರೋಗ್ರಾಮ್ಗೆ ಯೂಸ್ ಮಾಡೋಂತ ಹಾಲ್ ಇದು. ನೋಡಿ ಬಾಲಭವನ, ಇದು ಈ ರೀತಿ ನೇಮ್ ನ ಮಾಡಿ ಇಟ್ಟಿದ್ದಾರೆ. ಐ ಲವ್ ಬಾಲಭವನ ಅಂತ. ಹಾಯ್ ಜನ, ಕವ್ಯ ಎಲ್ಲ ಸುತ್ತಾಡ್ಕೊಂಡ್ ಬರ್ತಾ ಇದಾರೆ. ಫೈನಲಿ ಇವಾಗ ಎಕ್ಸಿಟ್ ಆಗೋ ಟೈಮ್. ಇಲ್ಲಿ ಮಯೂರ ಭವನದಲ್ಲಿ ತಿನ್ನೋಣ ಅಂತಿದ್ವಿ, ಬಟ್ ಹೋದ್ಸಲ ಏನ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಮಗು ಸಿಕ್ತಂತ. ಮಗು ಸಿಕ್ತಾ? ಟೆಂಪೋಲಿನಲ್ಲಿ ಇತ್ತಾ? ಅದೇ ಟೆಂಪೋಲಿನು. ನೋಡ್ ಹಿಂಗೆಲ್ಲ ಮಕ್ಳುಗಳು ಹೊರಟೋಗ್ಬಿಟ್ರೆ ಏನ್ ಮಾಡೋದು? ಸೊ ಫೈನಲಿ ಎಕ್ಸಿಟ್ ಆಗೋಣ. ಚಿನ್ನಿ ಬೇಡಮ್ಮ, ಟ್ರಾಂಪೋಲಿನ್ ಬೇಡ ಕಂದ, ಬೇಡ ಮಗ್ಲ. ಓಕೆ ಬೈ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಸೊ ನಿಜವಾಗ್ಲೂ ಇವತ್ತಿನ ದಿವಸ ತುಂಬಾನೇ ಫನ್ ಆಗಿತ್ತು, ಎಂಜಾಯ್ ಮಾಡಿದೀವಿ. ಇನ್ನಲ್ಲಿ ಇವತ್ತಿನ ದಿವಸ ತುಂಬಾನೇ ಎಂಜಾಯ್ ಮಾಡಿದ್ವಿ. ಇವಾಗ ಆಚೆ ಹೋಗಿ ತಿನ್ಕೊಂಡು ಮತ್ ಮನೆಗೆ ಹೋಗ್ತೀವಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು, ನಿಮ್ಗೆ ಹೇಗ ಅನ್ನಿಸ್ತು? ನೀವು ಇದೇ ರೀತಿ ಫ್ರೀ ಇದ್ದಾಗ ಕಬ್ಬನ್ ಪಾರ್ಕ್ ಬಂದು ಎಂಜಾಯ್ ಮಾಡ್ಬೋದು. ಬಟ್ ನಾನ್ ಹೇಳೋದೇನಂದ್ರೆ ವೀಕೆಂಡ್ ಅಲ್ಲಿ ಅಥವಾ ರಜದ ದಿವಸದಲ್ಲಿ ಬರಬೇಡಿ. ಗೌರ್ಮೆಂಟ್ ಹಾಲಿಡೇ ದಿವಸ, ಮಾಮೂಲಿ ವೀಕ್ಲಿ ದಿವಸದಲ್ಲಿ ಬನ್ನಿ. ಸೋಮವಾರ ಮತ್ತೆ ಪ್ರತಿ ತಿಂಗಳ 2ನೇ ಮಂಗಳವಾರ ರಜಾ ಇರುತ್ತೆ. ಸೊ ನೀವು ಬರೋದಿದ್ರೆ ಅದ್ 2 ದಿವಸ ಬಿಟ್ಟು, ವೀಕೆಂಡ್ ಬಿಟ್ಟು ಮಧ್ಯದಲ್ಲಿ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಬಂದು ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬೋದು. ಸೊ ಇವತ್ತಿನ ನನ್ನ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.